ಹಾಯ್, ನಾನು ನರಹರಿ. ಓಹೋ, ಅಮೃತ ಅವ್ರ ಚಿಕ್ಕಪ್ಪ. ನಾಟ್ ಬ್ಯಾಡ್, ಎಲ್ಲ ಗೊತ್ತಿದೆ. ಇವನು ಆರ್ಯನ್. ಆರ್ಯನ್, ನೀನ್ ಹೊರಡು, ಹಾಸ್ಟೆಲ್ಗೆ ಲೇಟ್ ಆಗುತ್ತೆ. ಅಲ್ಲ, ನಿನ್ನ ಡ್ರಾಪ್ ಮಾಡಿ. ಪರವಾಗಿಲ್ಲ, ನಾನು ನನ್ನ ಚಿಕ್ಕಪ್ಪ ಜೊತೆ ಹೋಗ್ತೀನಿ. ಓಕೆ ಓಕೆ ಸರ್, ಬಾಯ್. ಮತ್ತೆ ಸಿಗೋಣ. ಖಂಡಿತ ಸಿಗೋಣ. ಬಾಯ್. ಹುಡ್ಗ ಹೇಗಿದ್ದಾನೆ? ಪಾಸ ಫೇಲಾ? ಹೇಳಿದ್ನಲ್ಲ, ಫಸ್ಟ್ ಕ್ಲಾಸಲ್ಲಿ ಪಾಸ್. ಚಿಕ್ಕಪ್ಪ, ಹಾಗಾದ್ರೆ ಮನೆಯವ್ರಿಗೆ ಒಪ್ಸೋದೆಲ್ಲ ನಿಂದೆ ಜವಾಬ್ದಾರಿ. ಪರವಾಗಿಲ್ಲ ಕಣಮ್ಮಿ, ನೀನು ನಾನೇನೋ ಅನ್ಕೊಂಡಿದ್ದೆ, ಮಹಾನ್ ಚಾಲು. ಅಮ್ಮ, ನಾನು ನಿನ್ಗೊಂದು ಕೆಲಸ ಹೇಳ್ತೀನಿ. ಇಲ್ಲಿದ್ಕೊಂಡು ನಾನೇನವ ಕೆಲಸ ಮಾಡೋದು? ಸುಮ್ಮಿ ಅಕ್ಕ ಅಲ್ಲಿರೋವರೆಗೂ ನೀನ್ ದಿನಕ್ಕೊಂದ್ಸಲ ಅವಳನ್ನ ಹೋಗಿ ನೋಡ್ಕೊಂಡ್ ಬಾ. ಇದೇನ್ ಪೇಟೆ ತರ 100 ಮೈಲಿ ಹೋಗ್ಬೇಕಾ? ನೀರಿನ ಬಾವಿ ತಕ್ಕೆ ಅವ್ರ ಮನೆ ಇರೋದು. ಹೋದಾಗ್ಲೆಲ್ಲ ಹೋಗ್ ಬರ್ತೀನಿ ಬಿಡು. ನೋಡು, ಅಲ್ಲಿಗೆ ಹೋದಾಗ್ಲೆಲ್ಲ ಸುಮ್ಮಿ ಅಕ್ಕನ ಕೈಲಿ ನನಗೆ ಫೋನ್ ಮಾಡ್ಸೋ. ಯಾಕವ್ವ, ಏನಾಯ್ತು? ಏನಿಲ್ಲಮ್ಮ, ಸುಮ್ಮಿ ಅಕ್ಕಂಗೆ ಮನೆ ಮಗು ಎರಡನ್ನೂ ನಿಭಾಯಿಸೋದ್ ಕಷ್ಟ ಅಲ್ವಾ, ಅದಕ್ಕೆ ಹೇಳ್ದೆ. ಅಟ್ಟೆ ತಾನೇ, ನಾವೆಲ್ಲ ಇದೀವಲ್ಲ, ನೀನೇನ್ ಚಿಂತೆ ಮಾಡ್ಬೇಡ, ನೋಡ್ಕೋತೀವಿ ಬಿಡು. ಸರಿಮ್ಮ. ಅಪ್ಪ, ನಾನು, ನನ್ನ ಗಂಡ, ನನ್ನ ಮಗು ನಿಮಗೆ ಭಾರನಪ್ಪ? ಅಯ್ಯೋ, ನಾನೆಲ್ಲಮ್ಮ ಹಾಗಂದೆ. ಛೇ, ಧಾರಾಳವಾಗಿರಿ, ನನಗೂ ಸಂತೋಷನೇ. ಈ ಇಳಿ ವಯಸ್ಸಲ್ಲಿ ಒಂಟಿಯಾಗಿದ್ದೆ, ನಿಮ್ಮ ಜೊತೆ ಸಿಕ್ಕಿದಾಗಾಯ್ತು. ನನ್ನ ಹೆಂಡತಿಗೆ ಬೇಗ ಗುಣ ಆಗಲಿ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ಗೇನ್ರಿ ಆಗಿದೆ ಅಂತದ್ದು? ನೀವು ಒಳ್ಳೆ ಹೇಗೆ ಹೇಳ್ತೀರಾ ನೋಡಿ. ಉಪಚಾರ ಔಷಧಿ ಏನು ಇಲ್ಲದೆ ಅದೇ ನನಗೆ ಗತಿ ಅನ್ನೋ ಹಾಗೆ. ನನ್ಗೇನ್ರಿ ಆಗಿದೆ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ನಿನ್ನ ಮನಸ್ಥಿತಿ ಸರಿ ಹೋಗ್ಲಿ, ನಿನಗೆ ಶಾಂತಿ ಸಿಗಲಿ ಎಂದೆ, ಅಷ್ಟೇ ಅಷ್ಟೇ. ಏನ್ರಿ ಹಾಗಂದ್ರೆ? ನಿಮ್ಮ ಮಹಾಲಯಕ್ಕೆ ಮಾಡಿದ್ದೆಲ್ಲ ಸರಿನಾ? ನನ್ಗೀಗ ಗೊತ್ತಾಯ್ತು, ನೀವು ನನ್ ಮೇಲೆ ಪ್ರೀತಿಗೆ ಮನೆ ಬಿಟ್ಟು ಬಂದಿಲ್ಲ, ನನ್ ಮೇಲೆ ನಿಮಗೆ ಕೀಳರ್ ಮೇಲ ಅವರೆಲ್ಲ ಏನ್ ಅನ್ಕೋತಾರ ಅಂತ ನನ್ ಜೊತೆ ಬಂದಿದ್ದೀರಾ ನೀವು. ಮನಸ್ಥಿತಿ ಅಂತೆ, ದೇವ್ರಂತೆ. ನಾನು ನಿಮ್ ದೇವ್ರನ್ ಬೇಡ್ಕೊಳ್ಳ, ನನ್ ಗಂಡನ್ ಮನಸ್ಥಿತಿ ಸರಿ ಮಾಡಪ್ಪ ಅಂತ. ಅಮೃತ ಎಲ್ಲೋದ್ಲು? ಅವಳು ಎಲ್ಲೋ ತೇಲ್ತಾ ಇರ್ತಾಳೆ. ಅಣ್ಣ, ನಿನಗೆ ಅವಳಿನ್ನು ಚಿಕ್ಕ ಹುಡುಗಿ, ಆದ್ರೆ ಅವಳಿಗೀಗ ಮದುವೆ ವಯಸ್ಸಾಗಿದೆ. ಅವಳಿನ್ನೂ ಚಿಕ್ಕ ಹುಡುಗಿ, ಓಡಾಡ್ಕೊಂಡಿರ್ಲಿ ಬಿಡು. ಸಾವಿತ್ರಿ ಓಡಾಡ್ಕೊಂಡಿರ್ಬೇಕಂತೆ. ಅಪ್ಪನೇ ಪರ್ಮಿಷನ್ ಕೊಟ್ಟಾಯ್ತು, ಓಡಾಡ್ಕೊಂಡಿರು. ಸಿನಿಮಾ, ಪಾರ್ಕು, ಬೇಲ್ಪುರಿ, ಪಾನಿಪುರಿ. ರೀ, ನಿಮ್ಗೆ ನಿಮ್ ಅಳಿಯ ಹೇಗಿರ್ಬೇಕು ಅಂತ ಇಷ್ಟ? ಮದುವೆ ಮಾಡೋ ವಿಚಾರನೆ ಹೊಳೆದಿರ್ಲಿಲ್ಲ, ಅಳಿಯ ಅಂತೆ ಅಳಿಯ. ಈಗ ಹೊಳಿತಲ್ಲ ರೀ, ಈಗ್ಲಾದ್ರೂ ಎಂತವನು ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಹೆತ್ತವ್ರಿಗೆ ಇನ್ನೇನು ಚಿಂತೆ, ಮಕ್ಕಳು ಯಾವಾಗಲೂ ನಗನಗ್ತಾ ಇರ್ಲಿ ಅಂತ. ನಮ್ಮ ಅಮೃತನಿಗೂ ಒಳ್ಳೆ ಗುಣವಂತ ಹುಡುಗ ಸಿಗ್ಲಿ ಅಂತ. ಅಕಸ್ಮಾತ್ ಅವನು ಶ್ರೀಮಂತ ಆಗಿಲ್ದೇ ಇದ್ರೆ? ಯಾರದು? ಯಾರು? ಯಾರಿಲ್ಲಪ್ಪ, ಸುಮ್ಮನೆ ಮಾತು ಕೇಳಿದೆ ಅಷ್ಟೇ. ಅಂತ ಯೋಗ್ಯ ಹುಡುಗ ಬಂದ್ರೆ ಹೇಳು, ಯೋಚನೆ ಮಾಡೋಣ. ಇಲ್ಲ, ನನ್ಗೆ ಯಾರು ಗೊತ್ತಿರ್ತಾರೆ ಹೇಳಿ, ಮನೇಲಿರೋಳ್ಗೆ. ಈ ಮಾತು ಬಂದಾಗ ಹರಿನು ತಡವರಿಸ್ದ, ನೀನು ಮರೆಸ್ತಾ ಇದೀಯಾ? ಏನಿದೆಲ್ಲ? ಹಾಗೇನಿಲ್ಲ ರೀ, ಅಮೃತ ಮದ್ವೆ ವಿಷಯನ ನಿಮ್ಗೆ ಅರಿಸ್ಕೊಳಕ್ ಆಗ್ತಿಲ್ವಲ್ಲ, ಅದಕ್ಕೆ ಏನೇನೋ ಅರ್ಥ ಹುಡುಕ್ತಿದ್ದೀರಾ ಅಷ್ಟೇ. ಇರಬಹುದೇನೋ. ನೀವ್ ಹಾಲು ಕುಡೀರಿ.